ತೈಬಾ ಮತ್ತೊಂದು ಕಡೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಗಳ ನೆಲೆಗಳೇ ಟಾರ್ಗೆಟ್ ಆಗಿತ್ತು ಅಂತ. ದಾಳಿಯಾದ 9 ಸ್ಥಳ ಭಾರತ ಗಡಿಯಿಂದ ಎಷ್ಟು ದೂರ ಇರಬಹುದಪ್ಪ, ಎಷ್ಟು ದೂರದ ತನಕ ಅಟ್ಯಾಕ್ ಆಗಿದೆ ಅನ್ನೋದು ಬಹುತೇಕರ ಕುತೂಹಲ. 100 ಕಿಲೋಮೀಟರ್ ಪಾಕಿಸ್ತಾನದ ಒಳಗಡೆ ನುಗ್ಗಿ ಭಾರತ ಹೊಡೆದು ಹಾಕಿದೆ. ಪಂಜಾಬ್ ಪ್ರಾಂತ್ಯದ ಬಹಲ್ಪುರ ಭಾರತ ಗಡಿಯಿಂದ 100 ಕಿಲೋಮೀಟರ್ ದೂರ. ಮುರುಡ್ಕೆ ಭಾರತ ಗಡಿಯಿಂದ ಎಷ್ಟು ದೂರ ಅಂದ್ರೆ 30 ಕಿಲೋಮೀಟರ್ ದೂರದಲ್ಲಿದೆ. ಸೊ ಅಲ್ಲೂ ಕೂಡ ಅಟ್ಯಾಕ್ ಆಗಿದೆ. ಗುಲ್ಪುರ ಭಾರತ ಗಡಿಯಿಂದ 35 ಕಿಲೋಮೀಟರ್ ಪಾಕ್ನ ಒಳಗಡೆ ಇರೋದು. ಕೊಟ್ಲಿ ಕ್ಯಾಂಪ್ ಭಾರತ ಗಡಿಯಿಂದ 15 ಕಿಲೋಮೀಟರ್ ಪಿಒಕೆ ಒಳಗಡೆ ಇರೋದು. ಬರ್ನಾಲ್ ಕ್ಯಾಂಪ್ ಭಾರತ ಗಡಿಯಿಂದ 10 ಕಿಲೋಮೀಟರ್ ಒಳಗೆ ಇರೋದು. ಸೊ ಅದೆಲ್ಲವೂ ಕೂಡ ಟಾರ್ಗೆಟ್ ಆಗಿದೆ. ಅಲ್ಲೆಲ್ಲ ಕೂಡ ದಾಳಿ ಆಗಿದೆ. 100 ಕಿಲೋಮೀಟರ್ ದೂರ, 30 ಕಿಲೋಮೀಟರ್ ದೂರ. ಸೊ ಈ ಸ್ಥಳಗಳನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ, ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ, ಸಿಮ್ಲಾ ಒಪ್ಪಂದ ಯಾವುದನ್ನ ಕೂಡ ಮುರಿಯದೆ ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ನಮ್ಮ ನಿಲುವಿಗೆ, ನಿರ್ಧಾರಗಳಿಗೆ ಬದ್ಧವಾಗಿ ಈ ಅಟ್ಯಾಕ್ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಎಷ್ಟೇ ದೂರ ಇರಲಿ, ನಮ್ಮ ಹತ್ರ ಇರುವಂತಹ ಆಧುನಿಕ ಉಪಕರಣಗಳು, ಯುದ್ಧ ಉಪಕರಣಗಳನ್ನ ಬಳಸ್ಕೊಂಡು ದಾಳಿ ಆಗಿದೆಯಲ್ಲ, ಹಾಗಾಗಿ ಯಾವ ಒಪ್ಪಂದಗಳನ್ನ ಕೂಡ ಮುರಿಯದೆ, ಟಚ್ ಮಾಡದೆ ಭಾರತೀಯ ಸೇನೆ ದಾಳಿ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟ. ಅಲ್ಲ, ಈ ಕಾಂಗ್ರೆಸ್ ಅವ್ರಿಗೆ ಅದೇನಾಗಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಈ ಹೇಳಿಕೆ ಪಾಕಿಸ್ತಾನದ ಮೀಡಿಯಾದಲ್ಲಿ ಪ್ರಸಾರವಾಗಿ ಭಾರಿ ಮುಜುಗರವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬಂತು. ಯುದ್ಧದ ಸಂದರ್ಭ ಈಗ ಇಲ್ಲ, ಯುದ್ಧವೇ ಎಲ್ಲದಕ್ಕೂ ಉತ್ತರ ಅಲ್ಲ ಅಂತ ಅವ್ರು ಹೇಳಿತ್ತು. 26 ಜನರ ಮಾರಣ ಹೋಮ ನಡೆಯಿತು. ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನಿ ಟೆರರಿಸ್ಟ್ಗಳು ಬಂದು ಪಹಲ್ಗಾಮ್ ನಲ್ಲಿ ಬರೀ ಗಂಡು ಮಕ್ಕಳನ್ನ ಕೊಂದು ಹೆಣ್ಣು ಮಕ್ಕಳು ಶಾಶ್ವತವಾಗಿ ಕೊರಗಿ ಸಾಯ್ಬೇಕು ಅಂತ, ಮತ್ತು ದೇಶದಲ್ಲಿ ಅಸ್ಥಿರ ಮತ್ತು ಒಂದು ರೀತಿಯಾದಂತಹ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥ ವಿಷಬೀಜ ಬಿತ್ತಿ ಹೋದಂತವರನ್ನ ನಾವು ಸಹಿಸಿಕೊಂಡು ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ದಾಳಿಯನ್ನು ಮಾಡದೆ ಶಾಂತಿಯಿಂದ ಇರಬೇಕು ಅನ್ನುವಂತ ಸಂದೇಶ ಸಾರಿದಂತಹ ಸಿದ್ದರಾಮಯ್ಯನವರನ್ನ ಪಾಕಿಸ್ತಾನದಲ್ಲಿ ಅವರನ್ನ ದೊಡ್ಡ ಹೀರೋ ಮಾಡಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವರದಿಯನ್ನ ಬಿತ್ತರಿಸಲಾಯಿತು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಯೂ ಟರ್ನ್ ಮಾಡಿದ್ರು. ಇಲ್ಲ ನಾನು ಹಂಗೇಳಿಲ್ಲ, ನಾನು ಹೇಳಿದ್ದು ಯುದ್ಧನೇ ಎಲ್ಲದಕ್ಕೂ ಉತ್ತರ ಅಲ್ಲ, ಯುದ್ಧ ಅಂತಿಮ ಆಯ್ಕೆ ಆಗಬೇಕು ಅಂತ. ಆದ್ರೆ ಅಂತಹ ಪರಿಸ್ಥಿತಿ ಬಂದರೆ ಭಾರತ ಸರ್ಕಾರ ಸಕ್ಷಮವಾಗಿದೆ ಉತ್ತರ ಕೊಡಕ್ಕೆ ಅಂತ. ಇಷ್ಟೆಲ್ಲ ಮಾನ ಮರ್ಯಾದೆ ಹರಾಜಾದ ಮೇಲೆ ಒಂದು ರೀತಿ ಕರ್ನಾಟಕ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಪಾಕಿಸ್ತಾನ್ ಏಜೆಂಟ್ಗಳು ಅಂತ ಬಿಂಬಿಸುವುದಕ್ಕೆ ಪ್ರತಿಪಕ್ಷಗಳು ಸಕ್ಸಸ್ ಆದ ಮೇಲೆ ತುಂಬಾ ಜಾಗರೂಕವಾಗಿ ಮಾತಾಡಬೇಕಾಗಿದ್ದಂತಹ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಧಿಕೃತ ಅಕೌಂಟ್ಸ್ಗಳು